ಹಲೋ ಎವ್ರಿ ಒನ್, ಗುಡ್ ಈವ್ನಿಂಗ್. ಶುಕ್ರವಾರ ಸಂಜೆ ಕಾಲೇಜ್ ಮುಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ರಿ. ಆ್ಯಕ್ಚುಲಿ ಬೆಳಗ್ಗೆ ನಾನು ಪ್ರಕಾಶ್ ಇಕ್ಷು 3 ಜನ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರಿ. ಬಟ್ ಆಫ್ಟರ್ ಗೋಯಿಂಗ್ ಟು ಕಾಲೇಜ್ ನಾನು ನನ್ನ ಫ್ರೆಂಡ್ ಲಾವಣ್ಯ ಮ್ಯಾಮ್ನ ಕೇಳಿದೆ. ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಸುಜಾತ ಮ್ಯಾಮ್ನ ಕೇಳಿದೆ, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ ವಿ ಡಿಸೈಡೆಡ್ ಟು ಗೋ. ಆನ್ ದ ವೇ ATMಗೆ ಹೋಗಬೇಕಾಗಿತ್ತು. ಹೋಗ್ಬಿಟ್ಟು ಉಪ್ಪರಹಳ್ಳಿನಲ್ಲಿರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದ್ರಿ. ಸಚ್ ವೈಬ್, ಸಚ್ ಅ ಪವರ್ಫುಲ್ ಗಾಡ್. ನಾವು ಪ್ರತಿ ಶುಕ್ರವಾರ ಹೋಗ್ತೀರಿ, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತೀರಿ. ಟು ಬಿ ವೆರಿ ಫ್ರ್ಯಾಂಕ್, ಆ ದೇವ್ರನ್ನ ನಾನು ತುಂಬ ನಂಬ್ತೀನಿ. ಆ್ಯಂಡ್ ಅದಾದಮೇಲೆ ಕಂಬ್ಲಿಪುರದಲ್ಲಿರೋ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋದ್ರಿ. ಅಲ್ಲಿ ಯು ಕ್ಯಾನ್ ಸಿ ದಿಸ್, ಕಾಣಿಸ್ತಿದೆಯಾ ನಿಮಗೆ? ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ನಾವು ದೇವಸ್ಥಾನದ ಹತ್ರವರೆಗೂ ವೆಹಿಕಲ್ ತೊಗೊಂಡು ಹೋಗೋಕ್ಕಾಗೋದಿಲ್ಲ. ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕು. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರಿಂದ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಸ್ಥಾನ. ನೀವು ಒಳಗಡೆ ಹೋಗಿದ ತಕ್ಷಣ ದೇವ್ರನ್ನ ನೋಡ್ಬೋದು. ಎಷ್ಟು ಜನ ಬಂದು ಇಲ್ಲಿ ತುಂಬ ದೂರದಿಂದ ಜನಗಳು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ ನಂಬಿಕೆ ಅನ್ನೋದು ಎಲ್ಲರಲ್ಲೂ ತುಂಬ ಇದೆ. ಸೊ ನಾವಿಲ್ಲಿ ಒಳಗಡೆ ಬಂದಿದ ತಕ್ಷಣ ದೇವ್ರನ್ನ ನೋಡಿದ್ರಿ, ಕೈ ಮುಗಿದ್ರಿ, ಮತ್ತು ಒಳಗಡೆ ದೇವಸ್ಥಾನದೊಳಗಡೆ ಕ್ಯೂವಲ್ಲಿ ಹೋಗಬೇಕಲ್ವ, ಹೋಗ್ತಾಯಿದ್ದೀರಿ. ದೇವ್ರ ದಯೆ, ಇವತ್ತು ಅಷ್ಟೊಂದೇನು ರಶ್ ಇರಲಿಲ್ಲ. ಬಿಕಾಸ್ ನಾವು ಈವ್ನಿಂಗ್ ಹೋಗಿದ್ರಿಂದ ಅಷ್ಟು ರಶ್ ಅಂತ ನಮಗೆ ಅನ್ನಿಸ್ಲಿಲ್ಲ. ಸೊ ನಿಧಾನವಾಗಿ ದೇವ್ರನ್ನ ನೋಡೋಕ್ಕೆ ಹೋಗ್ತಾಯಿದ್ದೀರಿ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ದೇವ್ರನ್ನ ನೋಡಿ ದೇವ್ರಿಗೆ ಕೈ ಮುಗಿದು ಹೊರಗಡೆ ಬಂದಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ರಿ, ಜಸ್ಟ್ ಫಾರ್ ಮೆಮೊರೀಸ್. ಆ್ಯಂಡ್ ಆಮೇಲೆ ಇದೆಲ್ಲ ಏನು ಅಂತ ನೀವು ನೋಡ್ತಿರ್ಬೋದು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ದೇವ್ರ ಹತ್ರ ಏನಾದರೂ ಹರಕೆ ಹೊತ್ಕೊಂಡು ದೇವರಿಗೆ ಈ ಥರ ಕಾಯಿ ಕಟ್ತಾರೆ. ತುಂಬ ಜನ ಬಂದು ತುಂಬ ದೂರದಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ತುಂಬ ಜನ ನಾವು ಅಂದ್ಕೊಂಡಿದ್ದಾಗಿದೆ ಅಂತ ಹೇಳಿರೋದು ನಾನು ಕೇಳಿದ್ದೀನಿ. ಸೊ ನಾವು ಕಾಯಿ ಕಟ್ಟೋದಕ್ಕೆ ಹೋಗಲಿಲ್ಲ, ಬಟ್ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ ಹೋದ್ರಿ. ಸೊ ಆಫ್ಟರ್ ಆಲ್ ದ್ಯಾಟ್ ಇಟ್ಸ್ ಅ ಸ್ನ್ಯಾಕ್ಸ್ ಟೈಮ್. ಆ್ಯಕ್ಚುಲಿ ಇದೆಲ್ಲ ತಿನ್ನಬಾರ್ದು, ಒಳ್ಳೆಯದಲ್ಲ. ಬಟ್ ವಿ ಚೆಕ್ಡ್ ಔಟ್, ಅಲ್ಲಿ ಹಾಕಿರೋ ಆಯಿಲ್ ತುಂಬ ಫ್ರೆಶ್ ಆಗಿತ್ತು. ಸೊ ಲೆಟಸ್ ಟ್ರೈ ಅಂತ ತೊಗೊಂಡ್ರಿ, ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ. ವಿ ರಿಯಲಿ ಎಂಜಾಯ್ಡ್ ಇಟ್. ಅಲಾಂಗ್ ವಿತ್ ದಿಸ್ ಚುರುಮುರಿ ಬರುತ್ತಲ್ಲ, ಅದು ಕೂಡ ತೊಗೊಂಡಿದ್ರಿ. ಅದಂತೂ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ತಿಂತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ವಿ ಜಸ್ಟ್ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾಯಿದ್ರೆ ಆ್ಯಂಡ್ ಜೊತೆಗೆ ತಿನ್ನೋಕ್ಕೆ ಏನಾದರೂ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ಸುತ್ತಮುತ್ತ ನೋಡಿ ಎಷ್ಟೊಂದು ಅಂಗಡಿಗಳಿದೆ. ಆ್ಯಂಡ್ ಅಂಗಡಿಗಳಲ್ಲಿ ಜನರಿರೋದು ನೀವು ನೋಡ್ಬೋದು. ಇಷ್ಟು ಕತ್ಲಾಗಿದ್ರೂ ಕೂಡ ಜನ ಬಂದು ದೇವ್ರನ್ನ ಬೇಡ್ಕೊಂಡು ಅವ್ರ ಟೈಮನ್ನು ಸ್ಪೆಂಡ್ ಮಾಡಿ ಹೋಗ್ತಾರೆ. ಇಟ್ ಇಸ್ ಜಸ್ಟ್ ಅ ಕೈಂಡ್ ಆಫ್ ಅ ರಿಲ್ಯಾಕ್ಸೇಷನ್. ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ಬೋದು ಗೊತ್ತಾ? ಆ್ಯಂಡ್ ಈ ಥರ ಜಾಗಕ್ಕೆಲ್ಲ ಹೋದಾಗ ಮನಸ್ಸಿಗೆ ನೆಮ್ಮದಿ, ಶಾಂತಿ ಎಲ್ಲ ಸಿಗುತ್ತೆ. ಯಾರಿಗೇನೋ ನಂಗೆ ಗೊತ್ತಿಲ್ಲ, ಬಟ್ ನನಗಂತೂ ಐ ವಿಲ್ ಬಿ ಸ್ಯಾಟಿಸ್ಫೈಡ್. ಅದಾದಮೇಲೆ ಪ್ರಸಾದ ತಿನ್ನೋಣ ಅಂತ ಬಂದ್ರಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ತುಂಬ ವರ್ಷಗಳಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಪ್ರಸಾದ ಕೊಡ್ತಾರೆ, ಪ್ರಸಾದ ಇಲ್ಲಿ ಅನ್ನದಾನ ನಡೆಯುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಲಾಸ್ಟ್ ಟೈಮ್ ವೆನ್ ಐ ವೆಂಟ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಫ್ರೆಂಡ್ ಸುಜಾತ ಮ್ಯಾಮ್ ಫೋರ್ಸ್ಡ್ ಮೀ, ಇಲ್ಲಿ ಪ್ರಸಾದ ಕೊಡ್ತಾರೆ ತಿನ್ನೋಣ, ಒಂದು ಬನ್ನಿ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಹೋದರು. ಆವತ್ತಿಂದ ನಾನು ಯಾವತ್ತೇ ದೇವಸ್ಥಾನಕ್ಕೆ ಹೋದರೂ ಪ್ರಸಾದ ತಿಂದೆ ಮತ್ತೆ ವಾಪಸ್ ಬರೋದಿಲ್ಲ. ಇಟ್ ವಿಲ್ ಬಿ ವೆರಿ 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 ಟೇಸ್ಟಿ. ನೋಡ್ಬೋದು ನೀವು. ಸಿ ರೈಸ್ ಆ್ಯಂಡ್ ಅದರ ಜೊತೆ ಸಾಂಬಾರು ಹಾಕ್ತಾರೆ. ಟ್ರಸ್ಟ್ ಮೀ, ಸಾಂಬಾರು ನಾವು ಏನೇನೋ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೂ ಸಾಂಬಾರು ಇಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ನಾನು, ಪ್ರಕಾಶ್, ಇಕ್ಷು, ಸುಜಾತ ಮ್ಯಾಮ್, ಲಾವಣ್ಯ ಮ್ಯಾಮ್ ಎಲ್ಲರೂ ತಿಂದ್ರಿ. ಇದು 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 ಸಿಕ್ಕಿದೆ ನಮಗೆ ಅಂದರೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಸೊ ದೆನ್ ಆಫ್ಟರ್ ಎವ್ರಿಥಿಂಗ್ ಮನೆಗೆ ವಾಪಸ್ ಬಂದ್ರಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಐ ವಿಲ್ ಮೀಟ್ ಯು